ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದು ಏನು 3-4 ದಿನ ಹಿಂದೆ ಸೂಚನೆ ಬಂದಿತ್ತು, ಟಿಕೆಟ್ ಕೊಟ್ಟಿದ್ದಾರೆ ಅಂತ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ. ಈ ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರ ನಾಯಕರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮತ್ತು ಅಲ್ಲಿರುವ ಎಲ್ಲ ಕೇಂದ್ರ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ BS ಯಡಿಯೂರಪ್ಪನವರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಎಲ್ಲರಿಗೂ ಗೊತ್ತಿದೆ, ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆ ಕೊಡುಗೆಯ ಒಂದು ಮತ್ತು ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲರೂ ಕಳೆದ 9 ವರ್ಷದಿಂದ ನಮಗೆ ಸ್ವಾಗತಿಸಿದ್ದೀರಾ ಮತ್ತು ಒಬ್ಬ ಮಗ ಅಥವಾ ಸಹೋದರ ತರಾನೇ ನೀವು ಸ್ವಾಗತಿಸಿದ್ದೀರಾ. ನಮ್ಮ ಮಾಧ್ಯಮದ ಮಿತ್ರರು ಬಹಳ ಒಂದು ನಮಗೆ ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಂದು ಒಳ್ಳೆ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರೆಗೂ ಕೂಡ ಒಂದು ಗೌರವ ಕೊಟ್ಟಿದ್ದೀರಾ. ಸೊ ಇದೆಲ್ಲಕ್ಕೂ ನಾವು ಬಹಳ ಚಿರಋಣಿಯಾಗಿದ್ದೀವಿ. ಅದಕ್ಕೂ ಕೂಡ ಋಣ ತೀರಿಸಲಿಕ್ಕೆ ನಾನು ಈ ಅವಕಾಶವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯನ್ನು ಇದ್ರೇನೆ ನಾನು ಮುಂದುವರಿಬೋದು. ನಿಮ್ಮೆಲ್ಲರ ಒಂದು ಆಶೀರ್ವಾದನೂ ಇರಲೇಬೇಕು. ಅದು ಇಲ್ಲ ಅಂದರೆ ನಾವು ಮುಂದುವರಿಯೋದು ಕಷ್ಟನೇ. ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಮತ್ತು ನಿಮ್ಮ ಜೊತೆ ಮುಂದೆ ಈ ಭವಿಷ್ಯದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನಿಮ್ಮ ಸಲಹೆಯೊಂದಿಗೆ ಮುಂದುವರಿಯೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಈ ಸಂವಾದಕ್ಕೆ ನಾನು ಆದಷ್ಟು ಸಮಯವನ್ನು ಕೊಡ್ತೀನಿ. ದಯವಿಟ್ಟು ಅದನ್ನ ನಾವು ಶುರು ಮಾಡ್ಕೊಂಡು. ಸಾಮಾನ್ಯ ಜನರು ಇವತ್ತು ನಿರೀಕ್ಷೆಗಳು ಹಿಮಾಲಯದ ಎತ್ತರಕ್ಕಿದೆ. ಇವತ್ತು ಯಾಕಂತ ಒಬ್ರು ಕೇಳಿದ್ರೆ ಅವರೇ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡೋಷ್ಟು ಡಿಮ್ಯಾಂಡ್ಸ್ ಇರುತ್ತೆ. How do you cope up with that? Because people's expectations too high and they want everyone. In Pakistan, India, Nagendra, they are very accessible. But what about common man? I will be acceptable to you. But what about others? ಅದೇ ನಾನು ಹೇಳಿರೋದು, ನಿಮಗೆ ಅವ್ರ ಮನೆ ಬರುವಂಥದ್ದು ಅವಶ್ಯಕತೆ ಇಲ್ಲ, ನಾನೇ ಆಚೆ ಬರ್ತೀನಿ ಅಂತ ಹೇಳಿದ್ದೀನಿ. ಮಾತಿಗೆ ನನ್ನ ಮಾತು ಇಲ್ಲಿ ಹೇಳ್ಬೋದು, ಅದಕ್ಕೆ ಬೆಲೆ ಇಲ್ಲ. ಮುಂದೆನೆ ನಮ್ಮ ಕೆಲಸನೇ ಸಾಕ್ಷಿ ಆಗುತ್ತೆ. ಜನಸಾಮಾನ್ಯರಿಗೆ ಇರುವಂತ ಒಂದು ಡೌಟ್ ಇರುವಂತದ್ದೇ ನೇರವಾಗಿ ಕೇಳ್ತಾ ಇದ್ದೀವಿ. ಮಹಾರಾಜರನ್ನ ಯಾವ ರೀತಿಯಾಗಿ ನಾವು ಸಾಮಾನ್ಯ ಪ್ರಜೆಯಾಗಿ ಟ್ರೀಟ್ ಮಾಡಬೇಕು, ಮಹಾರಾಜ ನಮಗೆ ಸಿಗ್ತಾ ಅನ್ನುವಂಥದ್ದು ನಿಮ್ಮ ಬಗ್ಗೆ ಇರುವಂತಹ ಅನುಮಾನಗಳು. ಅದು ಸಹಜ. ಅದಕ್ಕೆ ಪರ್ಯಾಯವಾದ ಪ್ರಶ್ನೆ, ನಿಮ್ಮನ್ನ ನೀವು ರಾಜ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ, ಜನಸೇವಕ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಒಂದು ಎರಡನೇ, ಅರಮನೆಯಲ್ಲಿ ಇರುವ ನಿಮಗೆ ನೆರೆಮನೆಗಳ ಸಂಕಷ್ಟ ಹೇಗೆ ಅರ್ಥ ಆಗ್ತದೆ? ಚುನಾವಣೆಯ ನಂತರ ಅದು ಗೆಲುವಿರಬಹುದು, ಸೋಲಿರಬಹುದು. ನೀವು ಹೇಗೆ ಜನಸಮುದಾಯದ ಜೊತೆಯಲ್ಲಿ ನಿರಂತರವಾದ ಸಖ್ಯವನ್ನು ಇಟ್ಕೊಳ್ಳಬಲ್ರಿ? ಈ ಪ್ರಶ್ನೆಗಳು ದಯಮಾಡಿ. ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದರೆ ಒಬ್ಬ ಸಾಮಾನ್ಯ MP ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಈ ಒಂದು ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಮೂಲಕ ಎಲ್ಲರೂ ನಮಗೆ ಸಂಪರ್ಕದಲ್ಲಿ ಯಾವಾಗಲೂ ಇರ್ತಾರೆ. ದೇ ಕ್ಯಾನ್ ರೀಚ್ ಔಟ್ ಆನ್ ಎನಿ ಪ್ಲಾಟ್ಫಾರ್ಮ್. ಅದ್ರ ಬಿಟ್ಟು ನಾನು ಹೇಳಿದ್ದೀನಿ ಆಗಲೇ, ನಮ್ಮ ಅರಮನೆ ನಿಮ್ಗೆ ಬರೋದು ಅವಶ್ಯಕತೆನೇ ಇಲ್ಲ, ನಾನೇ ಆಚೆಗೆ ಬರ್ತಾ ಇದ್ದೀನಿ. ಇವತ್ತು ಬಂದಿರೋದು ಅದೇನೇ ಒಂದು ನಿಟ್ಟಿನಲ್ಲಿ. ಯಾಕೆಂದ್ರೆ ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿಗಳು ಮಾಡಿರ್ತಾರೆ, ಜನಕ್ಕೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಹಾಗಾಗಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ಅದನ್ನ ನಾವು ಮಾಡಬೇಕು. ನಿರೀಕ್ಷೆ ದೊಡ್ಡದಿದ್ರೆ ಅದು ಒಳ್ಳೇದೇನೆ. ನಾನು ಅದನ್ನ ನಮ್ಮ ಕೆಲಸ ಇಲ್ಲ, ನನ್ಗೇನು ದೊಡ್ಡದಿದ್ದು ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲೂ ಕೂಡ ಯಾವ ರೀತಿ ನಮ್ಮ ಮೈಸೂರಿಗೆ ಮತ್ತು ಕೊಡಗು ಕ್ಷೇತ್ರಕ್ಕೆ ಇರುವ ದೃಷ್ಟಿನೂ ಕೂಡ ನಮ್ಮದೇ ಇದೆ ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು ನೀಡ್ತಾರೆ. ಮತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ಶ್ರೇಷ್ಠ ಒಂದು ವಿಕಸಿತ ಭಾರತ 2047ಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ಮೈಸೂರು ತಮ್ಮ ಸ್ಟ್ರಾಟಜಿ ಏನು ಅಂತ ನಮ್ಗೆ ಗೊತ್ತಿದೆ. ಆ ಒಂದು ನಿರೀಕ್ಷೆಯೊಂದಿಗೆ ನಾನು ಕೆಲಸ ಮಾಡ್ತೀನಿ. ನಾನು ಪ್ರಶ್ನೆ ಕೇಳಿದೆ, ನಿಮ್ಮನ್ನ ನೀವು ರಾಜ ಅಂತ ಗುರುತಿಸ್ಕೊಳ್ತೀರಾ, ಜನಸೇವಕ ಅಂತ ಕರ್ಕೊಳ್ಳೋಕೆ ಇಷ್ಟ? ನಿಮ್ಗೆ ಏನ್ ಇಷ್ಟ ನಿಮ್ಗೆ ಅದು. ಇಲ್ಲ, ನಾನು ನಿಮ್ಮ ಪ್ರತಿನಿಧಿಯಾಗಿ ಏನೇನ್ ಕೆಲಸ ಮಾಡಬೇಕು. ಇದುವರೆಗಿನ ಪ್ರಶ್ನೆ ಬೇರೆ. ಈಗ ನೀವು ಜನಸೇವಕ ಅಂತ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಥವಾ ನಿಮ್ಮನ್ನ ನೀವು ರಾಜ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನಾನು ಯಾವತ್ತೂ ನಾನು ರಾಜ ಅಂತ ಹೇಳಿಲ್ಲ. ಅರಮನೆಯ ಪಾರಂಪರೆ ಇದೆ. ಆ ಪಾರಂಪರೆಗೆ ಸಂಬಂಧಪಟ್ಟಿರೋ ಆ ಸಮಯದಲ್ಲಿ ಯಾವ ಪಾರಂಪರೆ ನಡೆಯುತ್ತೆ ಆ ಸಮಯದಲ್ಲಿ ಒಂದು ಅವತಾರ ಇದೆ ಅರಮನೆಯದು. ಅದನ್ನ ನಾನು ಅದರ ಮೂಲಕ ಏನೇನು ನಡಿಬೇಕು ಅದು ನಡೆಯುತ್ತೆ. ಆ ದಿನ ಬಿಟ್ಟು ಏನೇನು ಕೆಲಸ ಇದೆ ಮೋಸ್ಟ್ ಆಫ್ ದಿ ಇಯರ್ ನಂದು ರಾಜಕೀಯ ಅವತಾರದಲ್ಲೇ ಮುಂದುವರಿಯೋದು. ಒಬ್ಬ ಸ್ಟೇಟ್ಸ್ಮನ್ ಆಗಿ ಅಥವಾ ಒಬ್ಬ ರಾಜಕೀಯ ಅವತಾರದಲ್ಲೇ ಮುಂದುವರಿಬೇಕಾಗಿದೆ. ನೀವು ಅದು ಸೇವಕ ಅಥವಾ ಪ್ರತಿನಿಧಿ ಅಥವಾ MP ಅಂತ ಹೇಳ್ತೀರಾ, ಅದು ನಿಮ್ಗೆ ಬಿಟ್ಟಿರೋದು. ಐ ಆಮ್ ಕಾಲಿಂಗ್ ಮೈ ಸೆಲ್ಫ್ ನಿಮ್ಮ ಇಚ್ಛೆ.
See, ಸರ್, ಈಗ ರಾಜಕಾರಣವನ್ನ ಹೊರಗಡೆಯಿಂದ ನೋಡಿದ್ರಿ, ರಾಜಕಾರಣವನ್ನ ಹೊರಗಡೆಯಿಂದ ನೋಡಿರುವಂತದ್ದು ಒಳಗೆ ಬಂದು ಕಡಿಮೆ ಅವಧಿಯಾಗಿದೆ. ಸಾಕಷ್ಟು ಕಡೆ ಪ್ರಚಾರಕ್ಕೆ ಹೋಗಿದ್ದೀರಾ, ಏನೇನ್ ಚಾಲೆಂಜಸ್ ಗಳನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ತಾವು ಫೇಸ್ ಮಾಡಿದ್ರೆ ಏನೇನಾಗಿದೆ ಸರ್? ಹೋಗುವಂತದ್ದು ಈಗ ಕೊಡಗು ಹೋಗಿದ್ದೀರಾ, ಕ್ಯಾತ್ಮರಳ್ಳಿ ಹೋಗಿದ್ದೀರಾ, ಸಾಕಷ್ಟು ಕಡೆ ಹೋಗಿ ಬಂದಿದ್ದೀರಾ. ನನ್ನ ಮುಂದೆ ಇರೋದು ಈ ಚುನಾವಣೆ ಗೆಲ್ಲುವಂಥದ್ದು, ಫಲಿತಾಂಶ ನಮ್ಮ ಪರವಾಗಿ ಬರೋದು, ಅದೇ ನಮ್ಮ ಸವಾಲು. ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮಗೆ ಇದು ಎಲ್ಲ ಯಶಸ್ವಿ ಆಗೋದು ಅಂತ ಸ್ಟ್ರಾಟಜಿ ಮಾಡಿದ್ದಾರೆ. ಅದರಲ್ಲೆಲ್ಲ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ, ನಮ್ಮ ಪರವಾಗಿ ಫಲಿತಾಂಶ ಬರೋದು. ಮುಂದೆ ಬರುವಂಥದ್ದು ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸ್ಬೋದು ನಿಮ್ಮ ಮುಂದೆ. ಯಾಕಂದ್ರೆ ನಿಮ್ದೇ ಅಂತ ಒಂದು ಆಲೋಚನೆ ಇರಬೇಕು. ಮೈಸೂರು ಪ್ಲಸ್ ಕೊಡಗು ಎರಡಕ್ಕೂ ವಿಷನ್ ಇದ್ದೇ ಇರುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ನಾವು ಎಲ್ಲರೂ ಕೆಲಸ ಮಾಡ್ತಾ ಇರೋದು 2047 ವಿಕಸಿತ ಭಾರತಕ್ಕೋಸ್ಕರ. ಅದರ ನಿಟ್ಟಿನಲ್ಲಿ ಮೈಸೂರನ್ನು ಹೇಗೆ ತಮ್ಮ ಅಭಿವೃದ್ಧಿ ಕೆಲಸ ಮಾಡ್ಬೇಕನ್ನೋ ಇವಾಗಲೇ ಒಂದೆರಡು ಪಾಯಿಂಟ್ ಹೇಳ್ತಾ ಇದ್ದೀನಿ ಮುಂದೆ ರಾಜಕಾರಣಕ್ಕೆ ಎಂಟ್ರಿ ಆಗ್ತಿದ್ದೇವೆ. ನಿಮ್ಮ ಬೆಂಗಳೂರು ಪ್ಯಾಲೇಸ್ ನ ಜಾಗ ವಿವಾದ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಒಂದು ಡಿಸಿಷನ್ ಮಾಡ್ತಾ ಇದೆ, ಅದನ್ನ ವಾಪಸ್ ತೆಗೆದುಕೊಳ್ಬೇಕು. ಕ್ಯಾಬಿನೆಟ್ ಡಿಸಿಷನ್ ಕೂಡ ಆಗಿದೆ. ಅದು ರಾಜಕಾರಣದ ಭಾಗ. ಅದು ನಾನು ಹೇಳಿದ್ದೀನಿ, ಕಾನೂನು ಚೌಕಟ್ಟಲ್ಲಿ ಅದು ಮುಂದುವರಿತದೆ. ನಮ್ಮ ನ್ಯಾಯಾಲಯದಲ್ಲಿ ಅವರು ತೀರ್ಮಾನ ಮಾಡ್ತಾರೆ.